ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಸುಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಈಗ ಭಕ್ತಿಗಿಂತ ಪಾಲಿಟಿಕ್ಸ್ ಹೆಚ್ಚು ಸದ್ದು ಇದೆ. ನಾಳೆ ರಥೋತ್ಸವ ನಡೆಯಬೇಕಿದೆ. ಆದ್ರೆ ಇವತ್ತೇ ಅಲ್ಲಿ ರಣರಂಗ ಶುರುವಾಗಿ ಬಿಟ್ಟಿದೆ. ದೇವಸ್ಥಾನದ ರಥಕ್ಕೆ ಬಟ್ಟೆ ಅಲಂಕಾರ ಮಾಡೋ ವಿಷಯಕ್ಕೆ ಶುರುವಾದ ಕಿಡಿ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಬೆಳ್ಳಂಬೆಳಿಗ್ಗೆ ಕಾಂಗ್ರೆಸ್ ಮುಖಂಡರು ಬಂದು ರಥಕ್ಕೆ ಬಟ್ಟೆ ಕಟ್ಟಿದ್ದೇ ತಡ ಜೆಡಿಎಸ್ ಪಾಳ್ಯದಲ್ಲಿ ಆಕ್ರೋಶದ ಕಟ್ಟಿಗೆ ಒಡೆದಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಲ್ಲಿನ ವಾತಾವರಣವೇ ಬದಲಾಗೋಯಿತು. ರಥಕ್ಕೆ ಕಟ್ಟಿದ್ದ ಬಟ್ಟೆ ತೆರವು ಮಾಡೋಕೆ ಜೆಡಿಎಸ್ ಕಾರ್ಯಕರ್ತರು ಮುಂದಾದಾಗ ಎರಡೂ ಪಕ್ಷದವರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸೋ ಹಂತಕ್ಕೆ ಹೋಯಿತು. ಪರಿಸ್ಥಿತಿ ಕೈಮೀರ್ತಾ ಇರುವುದನ್ನ ನೋಡಿ ಎಸಿ ಜಗದೀಶ್ ಗಂಗಣ್ಣನವರ್, ತಹಶೀಲ್ದಾರ್ ವೇಣುಗೋಪಾಲ್ ಮತ್ತು ಡಿವೈಎಸ್ಪಿ ಎಲ್ಲರೂ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸೋಕೆ ಹರಸಾಹಸ ಪಡಬೇಕಾಯಿತು. ಈ ಕಿತ್ತಾಟದ ಮಧ್ಯೆ ರೇವಣ್ಣ ಅವರು ಅಧಿಕಾರಿಗಳ ಮೇಲೆ ತಮ್ಮ ಇಡೀ ಕೋಪವನ್ನ ಹೊರಹಾಕಿದ್ದಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಡಿಸಿ, ಎಸಿ ಮತ್ತೆ ತಹಶೀಲ್ದಾರೇ ಜವಾಬ್ದಾರರು ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಅವರು, ಯಾರವಳು ಡಿಸಿ, ಒಬ್ಬ ಎಂಎಲ್ಎಗಿಂತ ದೊಡ್ಡವಳ, ನಾವೇನಾದ್ರೂ ನಿಮ್ಮ ಗುಲಾಮರ ಅಂತ ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಹಶೀಲ್ದಾರ್ ಮೇಲೆ ಸಿಡಿಮಿಡಿಗೊಂಡ ರೇವಣ್ಣ, ನಿಮ್ಮ ರೌಡಿಸಂ ಏನಿದ್ರು ಮನೇಲಿ ಇಟ್ಕೊಳ್ಳಿ, ನಮ್ಮ ಹತ್ರ ತೋರಿಸಬೇಡಿ ಅಂತ ಖಡಕ್ ಆಗಿ ಹೇಳಿರೋದು ಈಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ದೇವರ ರಥೋತ್ಸವದ ನೆಪದಲ್ಲಿ ಹೊಳೆನರಸೀಪುರದಲ್ಲಿ ರಾಜಕೀಯ ಪ್ರತಿಷ್ಠೆಯ ಕಾಳಗ ಜೋರಾಗಿದೆ. ನಾವು ಎಲ್ಲರೂ ಕೂಡ ಇದ್ದೀವಿ ಸರ್, ಇವ್ರಿಗೆ ಹೇಳಿದ್ದೀವಿ ಸರ್, ಹೂವಿನ ಅಲಂಕಾರ ಮಾಡಿ ಅಂತ ಯಾರು ಡಿಸಿ ಪ್ರಪೋಸಲ್ ಕೊಟ್ಟರು ಹೇಳಿ, ಅದು ಹೇಳ್ಬೇಕು ನನಗೆ ಸಭೆಗೆ. ಬಟ್ಟೆ ಹಳೆ ಬಟ್ಟೆ ತೆಗೆದು ಸರ್ ಸಭೆಯಲ್ಲಿ ನಾನು ಇದು ಹೇಳ್ತೇನೆ ಸರ್, ನಾನು ಇದು ಹೇಳ್ತೇನೆ ಸರ್ ಅವಾಗ ಏನಾಯ್ತು, ಈಗ ಬಟ್ಟೆ ವಿಷಯಕ್ಕೆ ಎರಡು ಗುಂಪು ನಡುವೆ ತೊಂದರೆ ಆಗುತ್ತೆ ಸರ್. ಅಲ್ಲ ಬಟ್ಟೆ ಹಾಕಬಾರ್ದು ವಿಷಯದಲ್ಲಿ ಇದು ವೈಮನಸ್ ಬರುತ್ತೆ ಅನ್ನುವ ಕಾರಣಕ್ಕೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಹೂವಿನ ಅಲಂಕಾರ ಮಾಡಿ ಒಂದು ಚೆನ್ನಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು ಹೊರತು ಸರ್, ಇದ್ರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ ಸರ್. ಡಿಸಿ ದುರಂಕಾರ ಇದ್ರೆ ಅವ್ನು ಮಲ್ಲಿಟ್ಗಳಕ್ಕೆ ತಡೆಯ ಡಿಸಿ ಬಂದು ಈ ತರ ಮಾಡಿದ್ದೀನಿ ಅಂತ ಅವರು ಒಳ್ಳೆ ರೀತಿ ಹೇಳಿದ್ರು. ಒಂದು ಮಾತು ಹೇಳಿದ್ರು, ಸರ್ ನಾನು ಈ ತಾಲೂಕು ಒಳ್ಳೇದಾಗಬೇಕು, ನೀವು ಈಗ ಯಾರು ಹೊಡಿತೇನೆ ನಾನು ಹೆಚ್ಚು ಕಮ್ಮಿ ಅದು ಯಾರು ಇರ್ತಾರೆ ಜವಾಬ್ದಾರಿ. ನಾಳೆ ಸಮಸ್ಯೆ ಇರೋದು ಹೊಳೆನರಸೀಪುರದಲ್ಲಿ, ಹೊಳೆನರಸೀಪುರದಲ್ಲಿ ಸಮಸ್ಯೆ ಇರೋದು. ಹೊಳೆನರಸೀಪುರಕ್ಕೆ ಬಂದು ಮೀಟಿಂಗ್ ಮಾಡ್ಬೇಕು, ಇವ್ರು ಆಸ್ತುದಾರ ಮಾಡ್ಕೊಳಕಲ್ಲ. ನಾಳೆ ಜಾತಿ ನಡೀತಿರೋದು ಹೊಳೆನರಸೀಪುರದಲ್ಲಿ, ಆದ್ರೆ ಯಾರು ಜವಾಬ್ದಾರಿ? ಮೀಟಿಂಗ್ ಎಲ್ಲಿ ಮಾಡ್ಬೇಕು? ಹೊಳೆನರಸೀಪುರದಲ್ಲಿ ಮಾಡ್ಬೇಕು. ಈಗ ಸಮಸ್ಯೆ ಇರೋದು ಹೊಳೆನರಸೀಪುರದಲ್ಲಿ, ನೀವು ಆಸ್ತುದಾರ ಮಾಡ್ಕೊಬಿಟ್ಟು ಕೊಡಿ ಆದೇಶನ, ಕೊಡಿ ಫೋಟೋನ. ಮಾತಾಡ್ತಾವ್ರೆ ಹಂಗಂತ ಸುಮ್ಮನೆ ಈಗ ಶಾಸಕರಿಗೆ ಪಬ್ಲಿಕ್ ಮಾಡೋರು ಪ್ರೆಸ್ ಮೀಟ್ ಮಾಡೋರು ಮಾಡೋರ ಎಲ್ಲ ಪ್ರೆಸ್ ಮೀಟ್ ಮಾಡೋರು ಹೋಗ್ಲಿ ಹಿಂಗ್ ಮಾಡಿದೀವಿ ಯಾವ್ದು ಮಾಡಿಲ್ಲ, ಏನಿಲ್ಲ ಸುಮ್ಮನೆ ಮಾಡಿದ್ರು ಎಲ್ಲ ಜಿಲ್ಲಾಡಳಿತ ಮೇಲೆ ಹೇಳ್ಬಿಟ್ರೆ ಮಾತಾಡಿ ಸರ್ ನೀವು. ಈಗ ಈಗ ಮತ್ತೆ ಅವ್ರು ಹೋದ್ಮೇಲೆ ಕಟ್ಟಿ ಮಾಡಿ ಅಂತ ಹೇಳ್ಬಾರ್ದು. ಎರಡು ಇಲ್ಲಿ ಯಾವ್ದಾರ ಒಂದು ಆದೇಶ ಮಾಡಿ ಕರೆಕ್ಟ್ ಆಗಿ ಕೊಡಿ. ಆದೇಶ ಕೊಡ್ಲಿ ನಮಗೆ, ಕೊಡ್ಲಿ ನಮಗೆ. ಶಾಸಕರಿಂದಲೇ ಆದೇಶ ಬರುತ್ತೆ ಅಂತ ತಾಲೂಕು ಶಾಸಕರಿಂದಲೇ ಇಲ್ಲಿ ಜನಗಳೆಲ್ಲ ರೇ ತಾಳ್ಮೆಯಿಂದ ಕೇಳಬೇಕು. ನೀವು ಡಿಸಿ ಇಬ್ರು ಕುತ್ಕೊಂಡ ನಾನೇ ಹಾಕಿರ್ಬೇಕು ಎಮ್ಎಲ್ಎಗೆ. ತಡೀರಿ, ಯಾರು ಅವಳು ಡಿಸಿ? ಯಾರು ಡಿಸಿ? ಒಬ್ಬ ಎಮ್ಎಲ್ಎಗಿಂತ ದೊಡ್ಡರ ಡಿಸಿ ನನಗೆ ಕರಿಬೇಕಾಯ್ತು, ನೀವು ಕರಿಬೇಕಾಯ್ತು. ಡಿಸಿ ಆಫೀಸರ್ ಮೀಟಿಂಗ್ ಐತೆ ಬನ್ನಿ ಸರ್, ಕರಿಬೇಕಾಯ್ತು ನನ್ನ. ನೀವಿಬ್ರು ಕುತ್ಕೊಂಡು ತೀರ್ಮಾನ ನಾವೇ ನಿಮ್ನ ಗುಲಾಮರು ಅಂತ ತಿಳ್ಕೊಂಡ್ರ ಎಮ್ಎಲ್ಎಗಳು? ನಾಳೆ ವಿಷಯ ನಾನು ಇರ್ತಾ ಇರ್ತೀನಿ. ನಿಮ್ನ ಡಿಸಿ 3 ಜನನು ಹಾಕಿ ಈ ತರ ತಾಲೂಕಲ್ಲಿ ಇಂಥ ಘಟನೆಗಳನ್ನೆಲ್ಲ ಮಾಡ್ತಾವ್ರೆ ಇವ್ರಿಬ್ರು ಸೇರ್ಕೊಂಡು ಅಂತ. ಏನೇನ್ ನಡೀತಾ ಇತ್ತು ಗೊತ್ತಾಯ್ತು ನನಗೆ, ತಾಲೂಕು ಆಫೀಸ್ ಒಳಗೆ ಏನೇನ್ ನಡೀತದೆ ಅಂತ. ಸರ್ ಹೇಳಿ, ಡಿಸಿ ಆಫೀಸರ್ ಮೀಟಿಂಗ್ ಆದ್ಮೇಲೆ ನಮ್ಗೊಂದು ನೋಟಿಸ್ ಕೊಡ್ಬೇಕಲ್ವಾ ಸರ್? ಹೇಳಿ, ಅವರು ಡಿಸಿ ಕರೆದ್ಮೇಲೆ ಒಂದು ನೋಟಿಸ್ ಹೇಳಿ ಸರ್. ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಡಿಸಿ ಒಂದು ನೋಟಿಸ್ ಕೊಟ್ಟು ಎಮ್ಎಲ್ಎ ಕರೆದು
ಯಾರು ಜನಪ್ರತಿನಿಧಿಗಳನ್ನ ಕರಿಬೇಕೋ ಬೇಡ ಸರ್? ಇವರಿಬ್ಬರೇ ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಮಾಡ್ಕೊಳ್ಳಿ? ನಾಳೆ ಅನಾಹುತ ಆದ್ರೆ ಇವರಿಬ್ಬರೇ DC ಇವರು ಸೇರ್ಕೆ ಮಾಡ್ಲಿ. ನಿಮಗೆ ಗೊತ್ತಿಲ್ಲ ಹೊಳೆನರಸೀಪುರದಲ್ಲಿ ಘಟನೆಗಳು ನಡೆದಿರೋದು. ನನಗದು ಗೊತ್ತಿಲ್ಲ ರೀ. ನೀವು ಮಾಡಿದ್ರೆ ಮಾಡ್ಕೊಳ್ಳಿ. ನೀವ್ ಹೆಂಗ್ ಬಟ್ಟೆ ಕಟ್ಸಿದ್ರಿ? ಬಟ್ಟೆ ಹೆಂಗ್ ಕಟ್ಸಿರಿ ನೀವು? ಒಂದು ತಾಲೂಕು ಕಮಿಟಿ ಏನಕ್ಕೆ ಸರ್ ಹಾಗಾದ್ರೆ? ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಕಮಿಟಿ ಏನಕ್ಕೆ ಸರ್ ಹಾಗಾದ್ರೆ? ತಾಲೂಕು ನಡೀತಾ ಜಾತ್ರೆ ಬೇರೆ ಕಡೆ ನಡೀತಾ? ನನ್ನ ಕರಿತೀರಿ ಮತ್ತೆ? ಇವರೇ ಮಾಡ್ಕೊಳ್ಳೋದಾದ್ರೆ ನಮ್ದೇ ತಾಲೂಕು ಕಮಿಟಿ ಹಾಕ್ಬೇಕ್ರಿ. ಜವಾಬ್ದಾರಿ ತಗೊಳ್ಳಿ. ಬೇರೆ ವಿಷಯ ತಾಲೂಕು ಮೇಲೆ ಬೇಕು, ಇವಕ್ಕೆಲ್ಲ ಬೇಡ. ಬೇರೆ ವಿಷಯಗಳಿಗೆಲ್ಲ ತಾಲೂಕು ಮೇಲೆ ಬೇಕು. ಎಲ್ಲ ವಿಷಯ ಇವ್ರ ಮಾಡಬೇಕು. ಇವರೇ ಮಾಡ್ಕೊಳ್ಳೋದಾದ್ರೆ ನಮ್ದೇ ತಾಲೂಕು ಕಮಿಟಿ ಹಾಕ್ಬೇಕ್ರಿ. ಜವಾಬ್ದಾರಿ ತಗೊಳ್ಳಿ. ಬೇರೆ ವಿಷಯ ಬೇಕು, ಇವಕ್ಕೆಲ್ಲ ಬೇಡ. ಬೇರೆ ವಿಷಯಗಳಿಗೆಲ್ಲ ತಾಲೂಕು ಮೇಲೆ ಬೇಕು. ಜಗತ್ತರ ಮಾಡಕ್ ಹೋಗಿ ಕಾಪಾಡಪ್ಪ ಗಲಾಟೆ ಆಗಿಲ್ಲಿ ಸರ್ಕಲ್ ಒಳಗೆ ದೊಡ್ಡ ಗಲಾಟೆ ಆಗೋಯ್ತು. ಈಗ ಈಚೆಗೆ ಪ್ರೊಟೆಕ್ಷನ್ ಕೊಡಿ. ನೀವು ಹೋಗಿದ್ರೇನ್ರಿ? ತರಿ ಅವ್ರು ಯಾರು ಬಂದಿಲ್ಲ ಅಂತ. ಈಗ ನಿಮ್ಗೆ AC ಸಾಹೇಬ್ರಿಗೆ ಬರಕ್ಕಿಲ್ಲ ಸರ್. ಸುಮ್ಮನೆ ಬೇಡ ನಮ್ಗೆ ಇದು ಮಾಡ್ಕೊಂಡು ನಾವು ಹೇಗ್ ಮಾಡ್ಬೇಕು? ಬಟ್ಟೆ ಬಿಚ್ಚಾಕ್ಬೋಚಾರಲ್ಲ ಒಳ್ಳೆದ ಹೇಳಿ ತಾಲೂಕು ನಾನು ನೀವು ಹೇಳಿ ಈಗ ಬಟ್ಟೆ ವಿಷಯದಲ್ಲಿ ಗಲಾಟೆ ಆಗ್ತದೆ ಅನ್ನೋ ಕಾರಣ ಇಲ್ಲ ಯಾರ್ದು ಗಲಾಟೆ ಇಲ್ಲ. ಇವ್ರು ಬೇಕು ಅಂತೇಳಿ ಈ ತಹಸೀಲ್ದಾರಲ್ಲೇ ನಿಮ್ಮ DCಗೂ ಇದು DCನು ಇವರು ಸೇರ್ಕೊಂಡು DC ಅವರು ಜಿಲ್ಲೆಯಲ್ಲಿ ಏನು ತೊಂದರೆ ಆಗಬಾರ್ದು, ಶಾಂತಿ ರೀತಿಯಿಂದ ಜಾತ್ರೆ ಆಗಲಿ ಅಂತ ತೀರ್ಮಾನ ತಗೋತೀವಿ ಹೊರತು ನಾವು ಹೋಗೋದ್ರ ಕಡೆ ತೊಗೊಳಕ್ಕಾಗಲ್ಲ ಸರ್. ಗಲಾಟೆ ಆಗಬಾರ್ದು ಹೇಳ್ತೀನಿ. ಹೆಂಗ್ ತೀರ್ಮಾನ ಅಲ್ಲ ಈಗ ಅದಕ್ಕೆ ಸರ್, ಈಗ ಪೀಸ್ ಕಮಿಟಿ ಮೀಟಿಂಗ್ ದಯವಿಟ್ಟು ಬನ್ನಿ ಸರ್. ತಾವು ಬನ್ನಿ, MP ಅವರು ಬರಲಿ ಸರ್. ನಾಳೆ ಗಲಾಟೆ MP ಕರ್ಕಡಿ ಅಲ್ಲ ಬನ್ನಿ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಎಷ್ಟು ಸರ್ ದಯವಿಟ್ಟು ಬನ್ನಿ ಸರ್. ಇದು ಆಗಲ್ಲ ಸರ್. ಎರಡು ಗುಂಪು ಸರ್, ದಯವಿಟ್ಟು ಕೇಳಿ ದಯವಿಟ್ಟು ಸರ್. ಸಬ್ಮಿಷನ್ ಸರ್ ಆಗಲ್ಲ ಸರ್. ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಳ್ಳೋಣ ಸರ್. ಸುಮ್ಮನೆ ಈಗ ಎರಡು ನಡುವೆ ಆಫೀಸರ್ಗಳಿಗೆ ಅಧಿಕಾರಿಗಳಿಗೆಲ್ಲ ಪೀಸ್ ಕಮಿಟಿಯಲ್ಲಿ ತೀರ್ಮಾನ ತಗೋತೀವಿ. ದಯವಿಟ್ಟು ಬನ್ನಿ ಸರ್. ಈಗ ನೋಟಿಸ್ ಕೊಡ್ತೀವಿ, ಬನ್ನಿ ಸರ್. ಬನ್ನಿ. ಇದು ತಹಶೀಲ್ದಾರ್ ಪೀಸ್ ಕಮಿಟಿ ಮೀಟಿಂಗ್ ನೋಟಿಸ್. ತಹಶೀಲ್ದಾರ್ AC DC ಏನ್ ತಗೋತಾರೋ ನಾಳೆ ಘಟನೆ ಆದ್ರೆ ನಾವು ಜವಾಬ್ದಾರಿ ಎಲ್ಲ ಘಟನೆ ಮಾಡೋರು ಯಾರು ನೋಡ್ತೀವಿ ಸರ್. ಆದ್ರೆ ಆಗ್ಬೇಕು ದಯವಿಟ್ಟು ಸರ್. ಪೀಸ್ ಕಮಿಟಿ ಮೀಟಿಂಗ್ ತಾವ್ ಬನ್ನಿ. ತಾವ್ ಏನ್ ಹೇಳ್ತಾ ಇದ್ರೆ ಕಮಿಟಿ ಮೇಲೆ ಸರ್ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ನೋಡ್ರಿ ಆಯ್ತು ಸರ್. ನನಗೆ ಗೊತ್ತಿಲ್ಲ, ನೀವೇನ್ ಬೇಕೋ ಮಾಡ್ತೀವಿ. ಡಿವೈಸ್ ಪೇ ತಾಲೂಕಿನಿಂದ ಮಾತಾಡ್ತೀನಿ. ನಾನು ಕರೆಕ್ಟಾಗಿ ರೆಸ್ಪಾನ್ಸ್ ಇತ್ತು ನನಗೆ. ಈ ಹವಾಪು ಏನು ಮಾಡಿದ್ದಾರೆ ನಾನು ಬೆಳಿಗ್ಗೆನೆ ಬಂದು ಇದಕ್ಕೆ ಅವರು ಕಾನೂನು ಬದ್ಧವನ್ನು ಮಾಡ್ತಿದ್ರು. ಆಮೇಲೆ ಸಬ್ಮಿಷನ್ ಸರ್. ಈ ಡೆಕೋರೇಷನ್ ನಾನು 5 ಪೈಸಾನು ನಾನು ತಗ್ತೀನಿ. 5 ಪೈಸಾ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ಆಣೆ ಈ 3 ಅಲಂಕಾರಿಗೆ ನಂದು 5 ಪೈಸಾನು ನನ್ನ ಕೊಡುಗೆ ಇಲ್ಲ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.